ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ಯಾವತ್ತೂ ಕೂಡ ನಿಮ್ಗೆ ಏನೇನು ಬೇಕೋ ಪ್ರತಿಯೊಂದು ಮೆಟೀರಿಯಲ್ಲು ಯಾವುದೇ ಎಕ್ಸಾಮ್ ಆಗಿರಲಿ ನಾವು ಅವೈಲೇಬಲನ್ನು ಮಾಡಿ ಕೊಡ್ತೇವೆ. ನೋಡಿ ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ವಿಡಿಯೋ ರಿಲೀಸ್ ಮಾಡಿದಾಗ ಅದು ರಾತ್ರಿ ಐ ಥಿಂಕ್ 10:30 ಮೇಲ್ಪಟ್ಟಾಗಿತ್ತು. ನಿಮಗೆ ಮೈಕ್ರೋ ಎಕನಾಮಿಕ್ಸ್ ಹಾಗೂ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಇದೆ. ಈ ಎರಡು ಭಾಗಗಳಲ್ಲಿ ಎಕನಾಮಿಕ್ಸಲ್ಲಿ ಅಂದರೆ ಅರ್ಥಶಾಸ್ತ್ರದಲ್ಲಿ ಹೌದಲ್ವ, ಸೂಕ್ಷ್ಮ ಹಾಗೂ ಇದು ಅಂತ ನೋಡಿ. ನಾನು ನಿಮಗೆಲ್ಲರಿಗೂ ಕೂಡ 6 ಅಂಕದ ಪ್ರಶ್ನೆಗಳನ್ನು ಮೈಕ್ರೋ ಎಕನಾಮಿಕ್ಸಲ್ಲಿ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ, ಕನ್ನಡ ಹಾಗೂ ಇಂಗ್ಲೀಷ್ ಮೀಡಿಯಮ್. ಯಾರೆಲ್ಲ ನೋಡಿಲ್ವೋ ದಯವಿಟ್ಟು ಆ ವಿಡಿಯೋನ ಚೆಕ್ಔಟ್ ಮಾಡಿ, ಅಂದರೆ ಹೋಗಿ ನೋಡಿ ಸರ್. ಈಗ ಅಪ್ಲೋಡ್ ಮಾಡುತ್ತಿರುವಂಥದ್ದು ನಮ್ಮ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ 6 ಮಾರ್ಕ್ಸ್ ಕ್ವಶನ್ಸು ಯಾವ ಪಾಠಗಳಿಂದ ಇದೆ ಹಾಗೂ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತ ಕರಿತೀವಿ. ಅಂದರೆ ಪ್ರಿಡಿಕ್ಷನು ನಾಳೆ ಬರ್ಬೋದು ಕಣ್ರಿ ಅಂತ. ಬರ್ಬೋದು ಅಂದರೆ ಅರ್ಥ ಆಗುತ್ತಲ್ವಾ, ಬರುತ್ತೆ ಅಂತ ಯಾರೂ ಕೂಡ ಹೇಳಲ್ಲ, ಬರ್ಬೋದು ಅಂತ. ಹಾಗಾಗಿ ಮೊದಲು ತಾವುಗಳು ಇಂಪಾರ್ಟೆನ್ಸ್ ಕೊಡಬೇಕಾಗಿರುವಂಥ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ಗಳ 6 ಅಂಕದ ಪ್ರಶ್ನೆಗಳನ್ನು ನಿಜವಾಗಿಯೂ ಅವುಗಳು ಬರ್ತವೆ. ಅದರ ಜೊತೆಗೆ ಯಾರೆಲ್ಲ 80 ಔಟ್ ಆಫ್ 80 ತೆಗಿಬೇಕು ಅಂತ ವಿದ್ಯಾರ್ಥಿಗಳು ಸ್ವಲ್ಪ ಈ ವಿಡಿಯೋವನ್ನು ನೋಡಿ. ಕನ್ನಡ ಮೀಡಿಯಮಲ್ಲೂ ನಾನು ನಿಮಗೆ ಸೊಲ್ಯೂಷನನ್ನು ಮಾಡಿ ಕೊಡ್ತೇನೆ. ನೋಡಿ ವಿದ್ಯಾರ್ಥಿಗಳೇ, ಫಸ್ಟ್ ನಿಮಗೆಲ್ಲರಿಗೂ ಕೂಡ ಮ್ಯಾಕ್ರೋ ಎಕನಾಮಿಕ್ಸ್ ಇದೆ, 6 ಅಂಕಕ್ಕಿದೆ ನಿಮಗೆಲ್ಲರಿಗೂ ಕೂಡ. ಈ 6 ಮಾರ್ಕ್ಸ್ ಕ್ವಶನ್ ಬಂದು ನಮ್ಮ ಸೆಕೆಂಡ್ ಚಾಪ್ಟ್ರಲ್ಲಿ ಇರುವಂಥದ್ದು. ನಿಮಗೆ ಯಾರಿಗಿರುವಂಥದ್ದು? ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಚಾಪ್ಟ್ರು ಯಾವುದು ಅಂತ ಹೇಳಿದರೆ ನ್ಯಾಷನಲ್ ಇನ್ಕಮ್ ಆ್ಯಂಡ್ ಅಕೌಂಟಿಂಗ್ ಅಂತ ಇದೆ. ಈ ಒಂದು ಪಾಠದಲ್ಲಿ ನಿಮಗೆಲ್ಲರಿಗೂ ಕೂಡ 6 ಮಾರ್ಕ್ಸ್ ಕ್ವಶನ್ಸ್ ಇದೆ. ಹಾಗಿದ್ರೆ ಈ 6 ಮಾರ್ಕ್ಸ್ ಕ್ವಶನ್ಸನ್ನು ನೀವು ಇತ್ಲಾಗಿಂದ ನಾವು ಪಿಕ್ಕನ್ನು ಮಾಡಿದರೆ ಎಡವಟ್ಟಾಗುತ್ತೆ. ಹಾಗಾಗಿ ನಿಮ್ಮ ಕ್ವಶನ್ ಬ್ಯಾಂಕ್ ಅಂತ ಇದೆ ಅಲ್ವಾ, ನಿಮ್ಮ ಹತ್ರ ಎಲ್ಲರ ಹತ್ರ ಇದೆ ಅಂದ್ಕೊಂಡಿದ್ದೀನಿ. ಆ ಕ್ವಶನ್ ಬ್ಯಾಂಕಲ್ಲಿ ಭಾಳ ಇಂಪಾರ್ಟೆಂಟಾಗಿ ಒಂದು ಕ್ವಶನ್ಸನ್ನು ಕೊಟ್ಟಿದ್ದಾರೆ ಹಾಗೂ ಬೆಸ್ಟಾಗಿದೆ ಕಂಪೇರ್ ಟು ಅದರ್ ಕ್ವಶನ್ ಬ್ಯಾಂಕ್ಸ್. ಇದರಲ್ಲಿ ಏನು ವೇಸ್ಟೇಜ್ ಇಲ್ಲ, ಡೈರೆಕ್ಟಾಗಿ ಎಕ್ಸಾಮ್ಗೆ ಹೆಲ್ಪ್ ಆಗುವ ರೀತಿಯಲ್ಲೇ ಇದೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಕ್ವಶನ್ ಬ್ಯಾಂಕಲ್ಲಿ ತಗೊಳ್ಳೋ ಪೇಜ್ ನಂಬರ್ 23, 24 ಓಪನ್ ಮಾಡ್ಕೊಂಡ್ರೆ ಯಾರಿಗೆ? ನಮ್ಮ ವಿದ್ಯಾರ್ಥಿಗಳು ನೋಡಿ, ಚಾಪ್ಟರ್ ಯಾವುದು ಸೆಕೆಂಡ್ ಆಗಿರುತ್ತೆ. ಕ್ವಶನ್ ಬ್ಯಾಂಕಲ್ಲಿ ತಗೊಳ್ಳೋ ಓಪನ್ ಮಾಡ್ಕೊಂಡ್ರೆ 7th ಮೇನಲ್ಲಿ ತಗೊಳ್ಳೋ 6 ಮಾರ್ಕ್ಸ್ ಕ್ವಶನ್ಸನ್ನು ಕಾಣ್ತೀರಾ. ಆ 7th ಮೇನಲ್ಲಿ 3 ಮಾರ್ಕು, 4 ಮಾರ್ಕು, 5 ಮಾರ್ಕು ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಈ ಕ್ವಶನ್ ನಂಬರ್ 3 ಪದೇ ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ. ಯಾವುದು ಅದನ್ನು ಕೂಡ ಸ್ವಲ್ಪ ಕನ್ನಡ ಮೀಡಿಯಮ್ನವರಿಗೆ ಹೇಳ್ಬಿಡ್ತೇನೆ, ಇಂಗ್ಲೀಷ್ ಮೀಡಿಯಮ್ನವರಿಗೆ ಅರ್ಥ ಆಯಿತು ಅನಿಸುತ್ತೆ. ನೋಡಿ, ಕ್ವಶನ್ ನಂಬರ್ 3 ಸಮಗ್ರ ಆರ್ಥಿಕ ಅನ್ಯೋನ್ಯತೆಗಳನ್ನು ವಿವರಿಸಿ ಅಂತ ಇದೆ. ನೋಡಿ, ಐ ರಿಪೀಟ್, ಸಮಗ್ರ ಆರ್ಥಿಕ ಅನ್ಯೋನ್ಯತೆಗಳನ್ನು ವಿವರಿಸಿ ಅಂತ. ನೋಡಿ, ಇಲ್ಲಿ ಈಸಿನೂ ಕೂಡ ಕ್ವಶನ್ಸ್ ಇದೆ, ಡಿಫಿಕಲ್ಟು ಇದೆ, ಎಲ್ಲದೂ ಕೂಡ ಇದೆ. ರೆಸ್ಟ್ ಇವೆರಡೂ ಕೂಡ ಪ್ರಾಬ್ಲಮ್ಸ್ ಆಗಿರ್ತವೆ. ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ಜಾಗ ಇಲ್ಲ ಅಂತ ಇಲ್ಲಿ ಬರ್ದಿಲ್ಲ ಅಷ್ಟೇ. ಹಾಗಾಗಿ ತಾವುಗಳು ಏನು ಮಾಡಬೇಕೀಗ, ನಿಮ್ಮ ಕ್ವಶನ್ ಬ್ಯಾಂಕಲ್ಲಿ ಇರುವಂಥ ಪೇಜ್ ನಂಬರ್ 23, 24ರಲ್ಲಿ ತಾವುಗಳು ಕನ್ನಡ ಮೀಡಿಯಮ್ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು, ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಸೆಕೆಂಡ್ ಚಾಪ್ಟರ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗಲ್ಲಿ 6 ಮಾರ್ಕ್ಸ್. ನೋಡಿ ಸರ್, 6 ಮಾರ್ಕ್ಸ್ ಗೆದ್ರಿ, 18 ಮಾರ್ಕ್ಸ್ ಹೊಡೆದೇ ಬಿಟ್ರಿ ಅಂತ. 18 6 ಮಾರ್ಕ್ಸಲ್ಲಿ ಬಂತು, ಪ್ಲಸ್ ನಿಮ್ಮ ಪಾರ್ಟ್ ಏನಲ್ಲಿ 20 ಬಂತು. ಎಷ್ಟಾಯಿತು? 38 ಆಗೇ ಬಿಡ್ತು. ಏನು ಓದಲಿಲ್ಲ, ಬರೀ 6 ಅಂಕದ್ದು ಓದಿದ್ರಿ, ಪಾಠ ಅಂತೂ ಬರದೇ ಬರ್ತೀರ ಪ್ರತಿಯೊಬ್ಬರು ಕೂಡ. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮತ್ತೆ ಪದೇ ಹೇಳ್ತಾ ಇದ್ದೀನಿ, ಈ ಒಂದು ಪ್ರಶ್ನೆ ಬಹಳ ಸಲ ಎಕ್ಸಾಮಲ್ಲಿ ರಿಪೀಟ್ ಆಗಿರುವಂಥದ್ದು. ಹಾಗಾಗಿ ಅಲ್ಲಿ ಫಿಕ್ಸ್ ಕ್ವಶನ್ ಅಂತಲೇ ಹಾಕಿದ್ದೇವೆ. ಹಣೆ ಬರ ಪ್ರಾಬ್ಲಮ್ಸ್ ಬಂದರೆ ಮಾಡಿ ಆಯಿತಾ, ಭಾಳ ಈಸಿಯಾಗಿರುತ್ತೆ. ಡಿಫಿಕಲ್ಟ್ ಅವೆಲ್ಲ ಅಂತ ಕೇಳಿದ್ದಾನೆ. ಈಗ ನಾವು ನೆಕ್ಸ್ಟ್ ಚಾಪ್ಟ್ರಲ್ಲಿದ್ದೀವಿ. ಅದು ಯಾವುದು ಅಂತ ಹೇಳಿದರೆ ಹಣಕಾಸು ಅಂತ, ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಂತ ಇದೆ ಆಯಿತಾ. ನೋಡಿ, ಈ ಹಣಕಾಸು ಚಾಪ್ಟರ್ ಬಂದು ನಿಮಗೆಲ್ಲರಿಗೂ ಕೂಡ ಚಾಪ್ಟರ್ 3 ಆಗಿರುತ್ತೆ. ನಿಮ್ಮ ಒಂದು ಯಾವುದಿದು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ 6 ಅಂಕದ ಪ್ರಶ್ನೆ. ಯಾಕಂದರೆ ಟೋಟಲ್ಲು ನಿಮ್ಮ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಓನ್ಲಿ 3 ಚಾಪ್ಟರ್ಸ್ ಆರ್ ದೇರ್. ಈ 3 ಪಾಠಗಳಲ್ಲಿ ಓನ್ಲಿ 3 ಅಲ್ಲ, 3 ಚಾಪ್ಟರ್ಸ್ನಿಂದ 6 ಮಾರ್ಕ್ಸ್ ಕ್ವಶನ್ಸನ್ನು ಕೇಳಲಾಗುತ್ತೆ. ರೆಸ್ಟ್ ಅದರ್ ಚಾಪ್ಟರ್ಸ್ ಇರುವಂಥದ್ದು ಅದು 2 ಮಾರ್ಕು, 1 ಮಾರ್ಕು ಅವಕ್ಕೆಲ್ಲ. ಹಾಗಿದ್ರೆ ಈ ಒಂದು ಪಾಠದಲ್ಲಿ ಇಲ್ಲಿ ಕ್ವಶನ್ ನಂಬರ್ 2 ಹಾಗೂ ಕ್ವಶನ್ ನಂಬರ್ 4 ಇದಲ್ವ, ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗೂ ಇಲ್ಲಿ ಮತ್ತೆ ನಾನು ಹೇಳ್ತಾ ಇದ್ದೇನೆ, ಈ ಕ್ವಶನ್ನು ಪದೇ ಕೇಳ್ತಾ ಇದ್ದಾರೆ. ಗೋಲ್ಡ್ ಸ್ಮಿತ್ ಲಾಲಾ ಫಿಕ್ಸ್ ಕ್ವಶನ್ ಅಂತಲೇ ಹಾಕಿಬಿಟ್ಟಿದ್ದೀನಿ. ನೋಡಿ, ರೈಟ್ ದಿ ಸ್ಟೋರಿ ಆಫ್ ಗೋಲ್ಡ್ ಸ್ಮಿತ್ ಲಾಲಾ ಆನ್ ದಿ ಪ್ರೊಸೆಸ್ ಆಫ್ ಡೆಪಾಸಿಟ್ ಲೋನ್ ಕ್ರಿಯೇಷನ್ ಬೈ ಲೋನ್ ಅಂದರೆ ಕ್ರೆಡಿಟ್ ಅಂತ ಆಯಿತಾ. ರೈಟ್ ದ ಸ್ಟೋರಿ ಆಫ್ ಗೋಲ್ಡ್ ಸ್ಮಿತ್ ಲಾಲಾ ಆನ್ ದಿ ಪ್ರೊಸೆಸ್ ಆಫ್ ದಿ ಡೆಪಾಸಿಟ್ ಲೋನ್ ಕ್ರಿಯೇಷನ್ ಬೈ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಇದೆ. ಇದು ನಮ್ಮ ಕನ್ನಡ ಮೀಡಿಯಂ ಮಕ್ಕಳಿಗಾಗಿ. ನೋಡಿ, ಎಲ್ಲಿದೆ ಎಸ್, ನೋಡಿ, ಏನು ಗೋಲ್ಡ್ ಸ್ಮಿತ್ ಅಂತ ಹೇಳಿದರೆ ಏನಂತೀವಿ? ಅಕ್ಕಸಾಲಿಗ ಅಂತ ಹೇಳ್ತೀವಿ. ನೋಡಿ, ವಾಣಿಜ್ಯ ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ನಿರ್ಮಾಣ ಪ್ರಕ್ರಿಯೆಯ ಮೇಲೆ ಅಕ್ಕಸಾಲಿಗ ಲಾಲನ ಕಥೆಯನ್ನು ಬರೆಯಿರಿ ಅಂತ ಇದೆ. ಕ್ಲಿಯರ್ ಆಲ್ ಆಫ್ ಯು? ಇದೇ ಪ್ರಶ್ನೆ ಅದು
ಎಲ್ಲರಿಗೂ ಅರ್ಥ ಆಯಿತು ಅನಿಸುತ್ತೆ, ಆಯಿತಾ. ನೋಡಿ ಸರ್, ನಾನು ಏನೇ ಪಿಕ್ ಮಾಡಿದರೂ ನಾನು PUC ಬೋರ್ಡ್ ಕೊಟ್ಟಿರುವಂಥ ಮೆಟೀರಿಯಲನ್ನು ಆಧಾರವಾಗಿ ಇಟ್ಕೊಂಡು, ಆಯಿತಾ, ಅದನ್ನೇ ಮೇನಾಗಿ ಇಟ್ಕೊಂಡು ಪಿಕ್ ಮಾಡುವಂಥದ್ದು. ಯಾಕಂದರೆ ಅವರು ಕ್ವಶನ್ ಪೇಪರ್ ಸೆಟ್ ಮಾಡುವಾಗ ನಿಮ್ಮ ಮಾಡಲ್ ಕ್ವಶನ್ ಪೇಪರು ಹಾಗೂ ನಿಮ್ಮ ಕ್ವಶನ್ ಬ್ಯಾಂಕನ್ನು ಏನು ಅಂತೀರಾ ಮಾಡಿ, ಆಯಿತಾ, ಎರಡೂ ಕೂಡ ಹೋಲಿಕೆ ಮಾಡಿ ಕಂಪ್ಯಾರಿಸನ್ ಮಾಡಿ ಅಲ್ಲಿ ನಿಮಗೆ ಕೊಡುವಂಥದ್ದಾಗಿರುತ್ತೆ. ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಈ ಕ್ವಶನನ್ನು ಬಿಡಬೇಡಿ ಸರ್. ವೀಕ್ ಸ್ಟೂಡೆಂಟು ಫೇಲ್ಯೂರ್ ಆಗ್ತೀನಿ ಅದಾಗ್ತೀನಿ ಅಂದರೆ ಕೂತ್ಕೊಂಡು ಇವತ್ತು ಇದನ್ನು ರೆಡಿಯಾಗಿ, ಇವತ್ತು ಇದನ್ನು ಕೂಡ ರೆಡಿಯಾಗಿ, ಇವೆಲ್ಲವೂ ಕೂಡ ಮತ್ತೆ ಬಿಟ್ಗಿಟ್ಟು ಹೋಗಿದ್ದೀರಾ, ಇದನ್ನು ಕೂಡ ರೆಡಿ ಆಗಬೇಕು. ಏನು ಸರ್ 3 ಕ್ವಶನ್ಸ್ ಕೊಡ್ತಾಯಿದ್ದೀರಾ, ಬರೀಬೇಕಾಗಿರೋದೇ 3 ಅಂತ. ಹೌದು ಕಣ್ರೋ, ಬರೀಬೇಕಾಗಿರೋದೇ 3. ಆ 3 ಕ್ವಶನ್ ಕೊಟ್ಟರೆ ಕ್ವಶನ್ ಪೇಪರೇ ಕೈಯಲ್ಲಿ ಕೊಟ್ಟಂಗಾಗತ್ತೆ, ಹೌದಲ್ವಾ. ಹಾಗಾಗಿ ಬನ್ನಿ, ಸೆಕೆಂಡ್ ಕ್ವಶನ್ ಬಂದು ಇದೇ ಯಾವುದೋ ಮನಿ ಆ್ಯಂಡ್ ಬ್ಯಾಂಕಿಂಗಲ್ಲಿ ನೋಡಿ, ಎಕ್ಸ್ಪ್ಲೇನ್ ದಿ ಓಪನ್ ಮಾರ್ಕೆಟ್ ಆಪ್ರೇಷನ್ಸ್ ಅಂತ ಇದೆ. ಇದು ಕೂಡ ಬಹಳ ಸಲ ಕೇಳಿದ್ದಾರೆ ಮಕ್ಕಳೇ, ಆ ಲೆವೆಲಿಗೇನಲ್ಲ. ಹಾಗಿದ್ರೆ ಕನ್ನಡದಲ್ಲಿ ಅದನ್ನು ಏನಂತ ಹೇಳ್ತೀವಿ ಅಂತ ಹೇಳ್ಬಿಡ್ತೇನೆ, ಸ್ವಲ್ಪ ಸಮಯ ಕೊಡಿ. ನೋಡಿ, ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಗಳನ್ನು ವಿವರಿಸಿ ಅಂತ. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಗಳನ್ನು ವಿವರಿಸಿ ಅನ್ನುವಂಥದ್ದು ಇದು ಪ್ರಶ್ನೆ ಆಗಿರುತ್ತೆ. ನೆಕ್ಸ್ಟ್ ಚಾಪ್ಟರ್ಗೆ ನಾವು ಮೂವ್ ಆಗ್ತಾ ಇದ್ದೀವಿ, ಅದು ಚಾಪ್ಟರ್ 6 ಆಗಿರುತ್ತೆ. ನೋಡಿ, ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 6 ನಿಮಗೆ 6 ಮಾರ್ಕ್ಸಿಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಇರುವಂಥದ್ದು. ಬೇರೆ ಚಾಪ್ಟ್ರಲ್ಲಿ 6 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ. ಓಪನ್ ಎಕನಾಮಿ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಇದೆ. ಯಾವುದು? ಓಪನ್ ಎಕನಾಮಿ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ, ಆಯಿತಾ. ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ ನಮಗೆಲ್ಲರಿಗೂ ಗೊತ್ತು, ಏನಂತೀರ ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಹಾಗಿದ್ರೆ ಇಲ್ಲಿ ಈ ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಆಗಿದ್ದಾವೆ. ಯಾವುದು ಅಂತ ಓದ್ತೀನಿ ನೋಡಿ. ಈಗ ಇಲ್ಯುಸ್ಟ್ರೇಟ್ ದಿ ಎಫೆಕ್ಟ್ ಆಫ್ ಎನ್ ಇನ್ಕ್ರೀಸ್ ಇನ್ ಡಿಮ್ಯಾಂಡ್ ಫಾರ್ ಇಂಪೋರ್ಟ್ಸ್ ಇನ್ ದಿ ಫಾರಿನ್ ಎಕ್ಸ್ಚೇಂಜ್. ಇದು ಫಾರಿನ್ ಎಕ್ಸ್ಚೇಂಜ್ ನೋಡ್ರಪ್ಪ, ಜಾಗ ಸಾಲಲ್ಲ, ಸ್ಮಾರ್ಟ್ ಬೋರ್ಡ್ ಇಲ್ಲ, ಇರೋದೇ ಗ್ರೀನ್ ಬೋರ್ಡು. ಇದರಲ್ಲಿ ಚಿಕ್ಕಕ್ಕೆ ಬರೆದು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ, ಅಂದರೆ ಡಿಕ್ಟೇಟ್ ಮಾಡ್ತಾಯಿದ್ದೀನಿ. ಕೇಳಿಸುತ್ತೆ ಅನಿಸುತ್ತೆ, ಸ್ವಲ್ಪ ಬರ್ಕೊಳ್ಳಿ. ಇಲ್ಲ ಕ್ವಶನ್ ಬ್ಯಾಂಕ್ ಇದ್ದರೆ ಅದರಲ್ಲಿ ಹೋಗಿ ಟಿಕ್ ಹಾಕೊಳ್ಳಿ. ನೋಡಿ ವಿದ್ಯಾರ್ಥಿಗಳೇ, ಐ ರಿಪೀಟ್, ಇಲ್ಯುಸ್ಟ್ರೇಟ್ ದಿ ಎಫೆಕ್ಟ್ ಆಫ್ ಎನ್ ಇನ್ಕ್ರೀಸ್ ಇನ್ ಡಿಮ್ಯಾಂಡ್ ಫಾರ್ ಇಂಪೋರ್ಟ್ಸ್ ಇನ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ವಿತ್ ದಿ ಹೆಲ್ಪ್ ಆಫ್ ಡಯಾಗ್ರಾಮ್. ಏನೇನು ತಾವುಗಳು ಬಿಡಿಸಿ ಎಕ್ಸ್ಪ್ಲೇನ್ ಮಾಡಬೇಕಲ್ಲಿ, ಡಯಾಗ್ರಾಮನ್ನು ತಗೊಳ್ಳೋ ಎಕ್ಸಾಮಲ್ಲಿ ಬರೀಬೇಕು. 6 ಮಾರ್ಕ್ಸ್ ಸಿಗುತ್ತೆ. ಇನ್ನೊಂದು ಪ್ರಶ್ನೆ, ಹೌ ದಿ PPP ಥಿಯರಿ ಈಸ್ ಯೂಸ್ಡ್ ಟು ಮೇಕ್, ನೋಡಿ, ಲಾಂಗ್ ರನ್ ಪ್ರಿಡಿಕ್ಷನ್ಸ್ ಆಫ್ ಎಕ್ಸ್ಚೇಂಜ್ ರೇಟ್ಸ್ ಅಂತ ಇದೆ, ಆಯಿತಾ. ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ಅಂತ. ಕ್ಲಿಯರ್ ಆಲ್ ಆಫ್ ಯು? ಈ ಪ್ರಶ್ನೆ ಕೂಡ ರೆಡಿಯಾಗಿ. ಲೀಸ್ಟ್ ಔಟ್ ದಿ ಮೆರಿಟ್ಸ್ ಆ್ಯಂಡ್ ದಿ ಮೆರಿಟ್ಸ್ ಅಂದರೆ ಏನಂತೀರ ಒಳ್ಳೆಯದು, ಡಿಮೆರಿಟ್ಸ್ ಅಂತ ಹೇಳಿದರೆ ಅದರಲ್ಲೂ ಪೋಲ್ಸ್ಗಳು ಅಂತ. ಆಫ್ ಫ್ಲೆಕ್ಸಿಬಲ್ ಆ್ಯಂಡ್ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ಅಂತ ಇದೆ. ಇದು ನಮ್ಮ ಇಂಗ್ಲೀಷ್ ಮೀಡಿಯಮ್ನವ್ರಿಗೆ ಆಯಿತು. ಹಾಗಿದ್ರೆ ಕನ್ನಡ ಮೀಡಿಯಮಲ್ಲಿ ಇದಕ್ಕೆ ಏನಂತ ಕರಿತೀವಿ ನಾವು? ಬನ್ನಿ ನೋಡೋಣ. ಈಗ ಕ್ವಶನ್ ನಂಬರು 2, 3, 5, ಆಯಿತಾ. ಕ್ವಶನ್ ನಂಬರ್ 2, ಆಮದುಗಳ ಬೇಡಿಕೆಯು ಹೆಚ್ಚಳಗಳ ವಿದೇಶಿ ವಿನಿಮಯಗಳ ಮಾರುಕಟ್ಟೆಯಲ್ಲಿ ಬೆಲೆ ಬೀರುವ ಪರಿಣಾಮವನ್ನು ರೇಖಾಚಿತ್ರದ ಸಹಾಯದಿಂದ ಪ್ರಸ್ತುತಪಡಿಸಿ ಅಂತ ಇದೆ. ಈಗಾಗಲೇ ವಿದ್ಯಾರ್ಥಿಗಳೇ, ನನ್ನ ಒಂದು ಹಿಂದಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ 3 ಮಾಡಲ್ ಕ್ವಶನ್ ಪೇಪರ್ ಜೊತೆಗೆ ಕೀ ಆನ್ಸರ್ ಕೊಡ್ತೀನಿ ಅಂದಿದ್ದೆ. ಪೇಸ್ಟ್ ಮಾಡಿದ್ದೇವೆ, ಹೋಗಿ ದಯವಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ಆ ವಿಡಿಯೋಸ್ಗಳನ್ನು ವಾಚ್ ಮಾಡಿ, ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಉಚಿತವಾಗಿ. ಯಾವುದು? ಎಕನಾಮಿಕ್ಸ್ ಹೇಳ್ತಾ ಇದ್ದೀನಿ. ಮತ್ತು ಮಾಡಲ್ ಕ್ವಶನ್ ಪೇಪರು, ಪ್ರಿಪೇಟ್ರಿ, ನಿಮ್ಮ 3 ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಹೇಳಿದ್ನಲ್ವ, ಕೀ ಆನ್ಸರ್ಗಳು ಅಪ್ಲೋಡ್ ಆಗಿದ್ದಾವೆ, ಚೆಕ್ಔಟ್ ಮಾಡಿ. ನೋಡಿ, ಇನ್ನೊಂದು ಮುಖ್ಯವಾದ ಪ್ರಶ್ನೆ ಕ್ವಶನ್ ನಂಬರ್ 3, ಹೌ ದ PPP ಅಂತ ಇದೆ. ಅದಕ್ಕೆ ಏನಂತ ಕರಿತೀವಿ ಅಂದರೆ, ಬದಲಾಗುವ ವಿನಿಮಯ ದರ ಪದ್ಧತಿಯಲ್ಲಿ ದೀರ್ಘಾವಧಿಯಲ್ಲಿ ಭವಿಷ್ಯದ ವಿನಿಮಯ ದರಗಳನ್ನು ಅಂದಾಜು ಮಾಡಲು ಕೊಳ್ಳುವ ಶಕ್ತಿಯ ಸಮಾನತೆಯ ಸಿದ್ಧಾಂತ. PPP, ಶಕ್ತಿಯ ಸಮಾನತೆ ಸಿದ್ಧಾಂತ ಅಂದರೆ PPP ಅಂತ ಕರಿತೀವಿ. ಹೇಗೆ ಅರ್ಥ ಆಯಿತು ಅನಿಸುತ್ತೆ ಇದು. PPP ಅಂದರೆ ಬಹಳ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಕನ್ನಡದಲ್ಲಿ ಈಗ ಕ್ಲಿಯರಾಗಿ ಹೇಳ್ತೀನಿ ನೋಡಿ, ಶಕ್ತಿಯ ಸಮಾನತೆಯ ಸಿದ್ಧಾಂತ ಅಂತ ಕರಿತೀವಿ. ಏನು? ಶಕ್ತಿಯ ಸಮಾನತೆ ಸಿದ್ಧಾಂತ ಅಂತ ಕರಿತೀವಿ. ಅದೇ ಇದು PPP ಆಗಿದೆ, ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗಿದ್ರೆ ಲಾಸ್ಟ್ ಕ್ವಶನು, ಲೀಸ್ಟ್ ಔಟ್ ದಿ ಮೆರಿಟ್ಸ್ ಆ್ಯಂಡ್ ದ ಡಿಮೆರಿಟ್ಸ್ ಆಫ್ ಫ್ಲೆಕ್ಸಿಬಲ್ ಆ್ಯಂಡ್ ದಿ ಫಿಕ್ಸ್ಡ್ ಎಕನಾಮಿಕ್ಸ್ ಅಂತ ಇದೆ. ಕೊನೆಯದಾಗಿ ನೋಡಿ, ಈ ಪ್ರಶ್ನೆ ನೋಡೋದಾದರೆ ನಾವು ಸ್ಥಿರ ವಿನಿಮಯ ದರ ಮತ್ತು ಬದಲಾಗುವ ವಿನಿಮಯ ದರಗಳ ಗುಣ ಮತ್ತು ದೋಷಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಕನ್ನಡ ಮೀಡಿಯಮ್ನವರೇ ಬೇಜಾರಾಗ್ಬಿಡಿ, ಕನ್ನಡದಲ್ಲಿ ಬೋರ್ಡ್ ಮೇಲೆ ಬರೆದಿಲ್ಲ ಅಂತ. ಇಂಗ್ಲೀಷ್ ಆದರೂ ಇಷ್ಟು ನೀಟಾಗಿ ಸ್ವಲ್ಪ ಎಲ್ಲೋ ಅಲ್ಲೆಲ್ಲಿ ಅಡ್ಜಸ್ಟ್ ಮಾಡ್ಬೋದು, ಕನ್ನಡದಲ್ಲಿ ಇಷ್ಟು ಪ್ರಶ್ನೆಗಳನ್ನು ಬರೀಲಿಕ್ಕಾಗಲಾಗಲಿ. ಹಾಗಾಗಿ ನಾನು ಡಿಕ್ಟೇಟ್ ಮಾಡಿದ್ದೇನೆ. ನಾನು ನಿಮ್ಗೆ ಹೇಳಿದೆ, ಆಲ್ ದೋಸ್ ಕ್ವಶನ್ಸ್ ಆರ್ ಫ್ರಮ್ ಯುವರ್ ಕ್ವಶನ್ ಬ್ಯಾಂಕಿಂದನೇ ಪಿಕ್ ಮಾಡಿರುವಂಥದ್ದು. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸೇ. ಇದಕ್ಕಿಂತ ಇಂಪಾರ್ಟೆಂಟ್ ಕ್ವಶನ್ಸು ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ ಹಾಗೂ ಪ್ರಿಪೇಟರ್ ಎಕ್ಸಾಮಲ್ಲಿ ಇದ್ದೀವಲ್ವ ಅವೇ. ಹಾಗೂ ನಾನು 3 ಕ್ವಶನ್ ಪೇಪರು ವಿತ್ ಕೀ ಆನ್ಸರ್ ಮಾಡಿಕೊಟ್ಟಿದ್ದೇನಲ್ವ ಅವೇ. ಅದನ್ನು ಪ್ರಾಕ್ಟೀಸ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಸಾಕು ಅನ್ಸುತ್ತೆ ರೀ, ಕೂತ್ಕೊಂಡು ಓದಿದರೆ ನಿಜವಾಗಿಯೂ ಗೆಟನ್ ಆಗ್ತೀರಾ. ಧನ್ಯವಾದಗಳು.